ಪಂಜಾಬಿನ ಗೋಲ್ಡನ್ ಟೆಂಪಲ್ನಲ್ಲಿ ಗುಂಡಿನ ಸದ್ದು ಕೇಳಿದೆ. ಅಕಾಲಿ ದಳ ನಾಯಕನ ಮೇಲೆ ಗುಂಡಿನ ದಾಳಿಯಾಗಿದೆ. ಖಲಿಸ್ತಾನ ಬೆಂಬಲಿತ ವ್ಯಕ್ತಿಯಿಂದ ಗುಂಡಿನ ದಾಳಿಯಾಗಿರೋದು. ನಾರಾಯಣ್ ಸಿಂಗ್ ಚೌರಾನಿಂದ ಹತ್ಯೆಗೆ ಯತ್ನವನ್ನ ಮಾಡಲಾಗಿದೆ. ವೀಲ್ ಚೇರ್ನಲ್ಲಿದ್ದ ಸುಖ್ವೀರ್ ಮೇಲೆ ಗುಂಡಿನ ದಾಳಿಯಾಗಿದೆ. ಗೋಲ್ಡನ್ ಟೆಂಪಲ್ಗೆ ತೆರಳುತ್ತಾ ಇದ್ದಾಗ ನಡೆದಿರುವಂತಹ ಘಟನೆ ಇದು. ಸುಖ್ವೀರ್ ಸಿಂಗ್ ಬಾದಲ್ಗೆ ಗುಂಡಿಕ್ಕಿ ಹತ್ಯೆಗೆ ಯತ್ನವನ್ನ ಮಾಡಲಾಗಿದೆ. ಭದ್ರತಾ ವೈಫಲ್ಯದಿಂದ ದಾಳಿ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಶಿರೋಮಣಿ ಅಕಾಲಿ ದಳದ ನಾಯಕರಿಂದ ಈ ರೀತಿ ಆರೋಪ ಕೇಳಿಬಂದಿರೋದು. ಒಂದ್ ಕಡೆ ಭದ್ರತಾ ವೈಫಲ್ಯ ಇದೆ, ಭದ್ರತೆಯನ್ನ ಸರಿಯಾಗಿ ನೀಡದೇ ಇರುವಂತಹ ಕಾರಣಕ್ಕಾಗಿ ಈ ರೀತಿ ಒಬ್ಬ ವ್ಯಕ್ತಿ ಶೂಟೌಟ್ ಮಾಡ್ತಾನೆ ಬಂದು ಅಂತ ಅಂದ್ರೆ ಏನರ್ಥ? ಅದು ಕೂಡ ಗೋಲ್ಡನ್ ಟೆಂಪಲ್ ಎದುರಿನಲ್ಲೇ ಆಗಿರುವಂತದ್ದು. ಹಾಗಾದ್ರೆ ಯಾವುದೇ ರೀತಿ ಭದ್ರತೆ ಇರ್ಲಿಲ್ವಾ ಅಲ್ಲಿ? ಯಾವ ವ್ಯಕ್ತಿ ಆದ್ರೂ ಈಸಿಯಾಗಿ ಬರಬಹುದಾಗಿತ್ತಾ? ಯಾಕಾಗಿ ಈ ರೀತಿ ಆಯ್ತು ಅನ್ನುವಂತಹ ಕುರಿತಂತೆ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ದೀವಿ, ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಬರ್ತಾನೆ, ಶೂಟೌಟ್ ಮಾಡ್ತಾನೆ ಅಂತ ಅಂದ್ರೆ ಅಲ್ಲಿ ಭದ್ರತೆ ವೈಫಲ್ಯ ಇತ್ತ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ. ಈ ಬಗ್ಗೆ ಶಿರೋಮಣಿ ಅಕಾಲಿ ದಳ ಕೂಡ ಈ ರೀತಿಯ ಗಂಭೀರ ಆರೋಪವನ್ನ ಮಾಡಿದೆ. ಪಂಜಾಬ್ ಅಮೃತಸರದ ಗೋಲ್ಡನ್ ಟೆಂಪಲ್ ಅಂತಂದ್ರೆ ಸಾಕಷ್ಟು ಭದ್ರತೆ ಇರುತ್ತೆ. ಯಾರೇ ಪ್ರವಾಸಿಗರು ಹೋದ್ರು ಕೂಡ, ಭಕ್ತರು ಹೋದ್ರು ಕೂಡ ಎಲ್ಲ ಸಂಪೂರ್ಣವಾಗಿ ತಪಾಸಣೆ ಮಾಡಿಯೇ ಬಿಡ್ತಾರೆ. ಆದ್ರೆ ಈ ವ್ಯಕ್ತಿ ಮುಖ್ಯ ದ್ವಾರದ ಬಳಿ ಕಣ್ಣಿಟ್ಕೊಂಡು ಹೋಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಅನುಮಾನಗಳಿಗೆ ಕಾರಣ ಆಗ್ತಿರುವಂತಹದ್ದು. ಮತ್ತೆ ಇದೇ ಪ್ರಶ್ನೆಯನ್ನ ಶಿರೋಮಣಿ ಅಕಾಲಿ ದಳದ ನಾಯಕರುಗಳು ಕೂಡ ಎತ್ತುತ್ತಾ ಇದ್ದಾರೆ. ಇಷ್ಟೊಂದು ಬಿಗಿ ಭದ್ರತೆ ಇರುವಂತಹ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಬಂದೂಕನ್ನ ತಂದು ಶೂಟ್ ಮಾಡ್ತಾನೆ ಅಂತಂದ್ರೆ ಇದರ ಅರ್ಥ ಏನು? ಮತ್ತೆ ಪಂಜಾಬ್ನಲ್ಲಿ ಭದ್ರತಾ ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ, ರಕ್ಷಣೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಿರುವಂತದ್ದು. ಆಮ್ ಆದ್ಮಿ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಮತ್ತೆ ಅಮೃತಸರದ ಗೋಲ್ಡನ್ ಟೆಂಪಲ್ ಅಂತಂದ್ರೆ ಸಾಕಷ್ಟು ಭದ್ರತೆ ಇರಬೇಕಾಗತ್ತೆ. ಅದು ಕೂಡ ಮಾಜಿ ಮುಖ್ಯಮಂತ್ರಿ ಒಬ್ರು ಬಂದು ಅಲ್ಲಿ ಸೇವೆಯನ್ನ ಮಾಡ್ತಾ ಇರ್ತಾರೆ. ಶಿಕ್ಷೆಯ ರೂಪದಲ್ಲಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಧಾರ್ಮಿಕ ಕಾರಣಗಳಿಗಾಗಿ ಅವರಿಗೆ ಶಿಕ್ಷೆಯನ್ನ ಕೊಡಲಾಗಿರುತ್ತೆ. 2 ದಿವಸಗಳ ಕಾಲ ಅವರು ಪ್ರವೇಶ ದ್ವಾರದಲ್ಲಿ, ಗೋಲ್ಡನ್ ಟೆಂಪಲ್ ನ ಪ್ರವೇಶ ದ್ವಾರದಲ್ಲಿ ಅವರು ಒಬ್ಬ ಸೇವಕನಾಗಿ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ವೀಲ್ ಚೇರ್ ನಲ್ಲಿ ಅವ್ರು ನಿಲ್ಲಕ್ಕೆ ಕಷ್ಟ ಆದ್ರೂ ಕೂಡ ಅವ್ರು ವೀಲ್ ಚೇರ್ ನಲ್ಲಿ ಈಟೆಯನ್ನ ಇಟ್ಕೊಂಡು ಸೇವಕನಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ನಿನ್ನೆನೂ ಕೂಡ ಆ ಸೇವೆಯನ್ನು ಸಲ್ಲಿಸಿದ್ರು. ಇವತ್ತು ಕೂಡ ಆ ಸೇವೆಯನ್ನು ಸಲ್ಲಿಸಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ 9 ಗಂಟೆಯ ಸುಮಾರಿಗೆ ಒಬ್ಬ ವ್ಯಕ್ತಿ ಬಂದು ಅವರ ವಿರುದ್ಧ ಗುಂಡನ್ನ ಹಾರಿಸ್ತಾರೆ. ಅವರ ಮೇಲೆ ಏಕಾಏಕಿ ಗುಂಡನ್ನ ಹಾರಿಸ್ಲಿಕ್ಕೆ ಮುಂದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಸುಖ್ವೀರ್ ಸಿಂಗ್ ಬಾದಲ್ ಅವರ ಬೆಂಬಲಿಗರು ಅವ್ರನ್ನ ಆತನನ್ನ ತಡೀತಾರೆ. ಮತ್ತೆ ಆತನನ್ನ ಹಿಡಿದು ಪೊಲೀಸರಿಗೆ ಕೊಡ್ತಾರೆ. ಆತ ನಾರಾಯಣ್ ಸಿಂಗ್ ಚೌಲಾ ಅನ್ನುವಂತ ನಿಟ್ಟಿನಲ್ಲಿ ಆತನ ಹೆಸರು ಗೊತ್ತಾಗ್ತಾ ಇದೆ. ಆತ ಖಲಿಸ್ತಾನಿ ಉಗ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಖಲಿಸ್ತಾನಿ ಸಂಘಟನೆಯಲ್ಲಿ ಆತ ಭಾಗಿಯಾಗಿದ್ದ, ಸಕ್ರಿಯನಾಗಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಇತ್ತೀಚೆಗೆ ಆ ಸಂಘಟನೆಯಲ್ಲಿ ಭಾಗಿಯಾಗಿಲ್ಲ, ಸಂಘಟನೆಗಳಲ್ಲಿ ಹೆಚ್ಚು ತೊಡಗಿಸ್ಕೊಂಡಿಲ್ಲ ಅನ್ನುವಂಥದ್ದು ಈಗಿನ ಸಿಗ್ತಾ ಇರತಕ್ಕಂತ ಮಾಹಿತಿ. ಆದ್ರೂ ಕೂಡ ಆತನ ಹಿನ್ನೆಲೆಯನ್ನು ಕೆದಕಿ ನೋಡಿದಾಗ ಆತ ಖಲಿಸ್ತಾನಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಪಕ್ಕ ಆಗ್ತದೆ. ಆದ್ರೆ ಸುಖ್ವೀರ್ ಸಿಂಗ್ ಬಾದಲ್ ಅವರ ಮೇಲೆ ಆತನಿಗೆ ಸಿಟ್ಟು ಯಾಕೆ ಇತ್ತು? ಶಿರೋಮಣಿ ಅಕಾಲಿ ದಳದ ನಾಯಕ, ಮಾಜಿ ಮುಖ್ಯಮಂತ್ರಿ ಸುಖ್ವೀರ್ ಸಿಂಗ್ ಬಾದಲ್ ಅವರ ಮೇಲೆ ಗುಂಡು ಹಾರಿಸ್ತಾನೆ ಅಂತಂದ್ರೆ ಆತನಿಗೆ ಏನ್ ಸಿಟ್ಟಿತ್ತು? ಇದಕ್ಕೆ ಕಾರಣ ಏನು? ಅಥವಾ ಒಂದು ಸಂಘಟನೆ ಏನಾದ್ರೂ ಆತನಿಗೆ ಸುಪಾರಿ ಕೊಟ್ಟಿತ್ತ? ಅಥವಾ ವೈಯಕ್ತಿಕ ಕಾರಣಗಳೇನಾದ್ರೂ ಇತ್ತ? ಅಥವಾ ಖಲಿಸ್ತಾನಿ ಮೂವ್ಮೆಂಟ್ ನ ಭಾಗವಾಗಿ ಈತ ಏನಾದ್ರೂ ಹರೀಶ್, ಹಾಗೆ ಸಂಪರ್ಕದಲ್ಲಿ